ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಸುರೇಶ್. ನಾನಿವತ್ತು ಒಂದು ಮಹತ್ವಪೂರ್ಣವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ವಿಷಯವನ್ನು ಧರ್ಮಸ್ಥಳಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳು ಸಹ ತಿಳಿದಿರಲೇಬೇಕು ಎನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಈ ಒಂದು ಸ್ಥಳವು ಧರ್ಮಸ್ಥಳ ದೇವಾಲಯದಿಂದ 500 ಮೀಟರ್ ದೂರವಿದ್ದು ಪಡಿತಡೆ ಬೆಟ್ಟದಲ್ಲಿದೆ. ಇದನ್ನು ಅಣ್ಣಪ್ಪ ಸ್ವಾಮಿ ಬೆಟ್ಟ ಎಂದು ಕರೆಯಲಾಗುತ್ತೆ. ಅಣ್ಣಪ್ಪ ಸ್ವಾಮಿ ಯಾರು, ಧರ್ಮ ದೇವತೆಗಳು ಯಾರು, ಇಲ್ಲಿ ಯಾಕೆ ಸುಳ್ಳು ಹೇಳೋ ಹಾಗೆ ಇಲ್ಲ, ಮಹಿಳೆಯರು ಮತ್ತು ಮಕ್ಕಳಿಗೆ ಯಾಕೆ ಪ್ರವೇಶ ಇಲ್ಲ ಅಂತ ಈ ಒಂದು ವಿಷಯವನ್ನು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಇದೇ ಅಣ್ಣಪ್ಪ ಸ್ವಾಮಿ ಬೆಟ್ಟ. ನಮ್ಮ ಈ ಭೂಮಿಯ ಮೇಲೆ ಧರ್ಮವನ್ನು ಮರುಸ್ಥಾಪಿಸಲೆಂದು ಪರಶಿವರು ಭೂಮಿಗೆ ಕಳಿಸಿಕೊಟ್ಟ ಕಾಳರಾವು, ಕುಮಾರಸ್ವಾಮಿ, ಕಾಳರ್ಕಾಯ ಹಾಗೂ ಕನ್ಯಾಕುಮಾರಿ ಎಂಬ 4 ಧರ್ಮ ದೇವತೆಗಳ ದೇವದೂತನೇ ಈ ಅಣ್ಣಪ್ಪ ಸ್ವಾಮಿ. ಈ ಧರ್ಮ ದೇವತೆಗಳ ಆಸೆಯಂತೆ ಅಣ್ಣಪ್ಪ ಸ್ವಾಮಿಯು ಮಂಗಳೂರಿನ ಕದ್ರಿಯಲ್ಲಿರುವ ಶಿವಲಿಂಗವನ್ನು ತಂದು ಈಗ ಧರ್ಮಸ್ಥಳ ಎಂದು ಕರೆಯಲಾಗುವ ಕುಡುಬುವಿನಲ್ಲಿ ಸ್ಥಾಪಿಸಿದರು. ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಕೆಳಗೆ ಅಣ್ಣಪ್ಪನ ಪಾದಗಳನ್ನು ನೀವು ಕಾಣಬಹುದು. ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಕೈ ಮುಗಿದು ಕುಂಕುಮವನ್ನು ಹಚ್ಚಿಕೊಂಡು ದೇವರನ್ನು ಬೇಡಿಕೊಂಡು ಉಂಡಿಗೆ ಹಣವನ್ನು ಕೂಡ ಹಾಕ್ತಾರೆ. ಅಣ್ಣಪ್ಪ ಸ್ವಾಮಿಯು ಸ್ಥಾಪಿಸಲಾದ ಕದ್ರಿಯ ಶಿವಲಿಂಗದ ಸುತ್ತಲೂ ದೇವಾಲಯವನ್ನು ನಿರ್ಮಿಸಿ ಅದಕ್ಕೆ ಮಂಜುನಾಥ ಸ್ವಾಮಿ ಎಂದು ಹೆಗ್ಗಡೆಯವರು ಹೆಸರಿಸಿದರು. ಅಣ್ಣಪ್ಪ ಸ್ವಾಮಿಯನ್ನು ಕ್ಷೇತ್ರ ರಕ್ಷಕ ಎಂದು ಸಹ ಕರೆಯಲಾಗುತ್ತೆ. ಅಣ್ಣಪ್ಪ ಸ್ವಾಮಿಯವರ ದೇಗುಲದ ಒಳಗೆ ಒಂದು ಜೋಕಾಲಿ ಇದ್ದು ಈ ಜೋಕಾಲಿಯನ್ನು ದೈವಗಳು ಉಪಯೋಗಿಸ್ತವೆ ಎಂಬ ಪ್ರತೀತಿ ಇದ್ದು ಕ್ಷೇತ್ರದಲ್ಲಿ ಅಸತ್ಯವನ್ನಾಡಿದವರಿಗೆ ದೇವರು ಕಠೋರವಾಗಿ ಶಿಕ್ಷೆಯನ್ನು ನೀಡುತ್ತಾನೆ ಎಂಬ ಒಂದು ಮಾತು ಇಲ್ಲಿ ಕೇಳಿಬರುತ್ತದೆ. ಸಾಮಾನ್ಯವಾಗಿ ಜನರು ಧರ್ಮಸ್ಥಳಕ್ಕೆ ಬಂದ ಮೇಲೆ ಮೊದಲು ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿದ ನಂತರವೇ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಇದು ಅನಾದಿ ಕಾಲದಿಂದಲೂ ನಡೆದು ಬಂದಿರುವಂತಹ ಪ್ರತೀತಿ. ಇಲ್ಲದಿದ್ದರೆ ಧರ್ಮಸ್ಥಳ ಭೇಟಿಯ ಪೂರ್ಣ ಫಲ ಲಭಿಸುವುದಿಲ್ಲ. ಆದರೆ ಅನೇಕ ಜನರಿಗೆ ಈ ವಿಷಯ ತಿಳಿದೇ ಇರುವುದಿಲ್ಲ. ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿರುವ ಅಣ್ಣಪ್ಪ ಸ್ವಾಮಿಯ ದೇವಾಲಯವನ್ನು ಮರ, ಲೋಹ ಹಾಗೂ ಕಲ್ಲುಗಳಿಂದ ಶ್ರೀಮಂತವಾಗಿ ನಿರ್ಮಿಸಲಾಗಿದ್ದು ಅಣ್ಣಪ್ಪ ಸ್ವಾಮಿ ಹಾಗೂ 4 ಧರ್ಮ ದೇವತೆಗಳ ಗುಡಿಗಳನ್ನು ಸಹ ಇಲ್ಲಿ ನೀವು ಕಾಣಬಹುದು. ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮ ದೇವತೆಗಳಿಗೆ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯ ಒಳಗೆ ಪೂಜೆ ನೆರವೇರಿಸಲಿದ್ದು ಪೂಜೆ ಆದ ನಂತರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯ ಒಳಗೆ ಭಕ್ತಾದಿಗಳಿಗೆ ದರ್ಶನವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಪ್ರತಿ ತಿಂಗಳು ಸಂಕ್ರಮಣ ಹಾಗೂ ವಿಶೇಷ ದಿನಗಳಲ್ಲಿ ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮ ದೇವತೆಗಳಿಗೆ ತಾಂಬೂಲ ಸೇವೆ ಮತ್ತು ದರ್ಶನ ಸೇವೆಯನ್ನು ಕೂಡ ನೆರವೇರಿಸಲಾಗುತ್ತದೆ. ವಿಶೇಷ ಪೂಜೆಯ ಸಮಯದಲ್ಲಿ ಹೆಗ್ಗಡೆಯವರು ಇಲ್ಲಿ ಹಾಜರಿರುತ್ತಾರೆ. ಪೂಜೆಯ ಸಮಯದಲ್ಲಿ ದೈವಗಳು ನುಡಿಗಟ್ಟಿನ ಮೂಲಕ ಸಂದೇಶಗಳನ್ನು ನೀಡುತ್ತವೆ. ಹೀಗಾಗಿ ಇಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ದೈವಗಳು ಹೇಳಿದ ಮಾತಿನಂತೆ ಹೆಗ್ಗಡೆಯವರು ಕಾರ್ಯಗಳನ್ನು ಮಾಡುತ್ತಾರೆ ಎಂಬ ಮಾತುಗಳು ಇಲ್ಲಿ ಕೇಳಿಬರುತ್ತದೆ. ಅಣ್ಣಪ್ಪ ಸ್ವಾಮಿಯ ದೇಗುಲದ ಒಳಗೆ ಒಂದು ಜೋಕಾಲಿ ಇದ್ದು ಇದನ್ನು ದೈವಗಳು ಉಪಯೋಗಿಸುತ್ತವೆ ಎಂದು ಹೇಳಲಾಗುತ್ತದೆ. ಈ ಸ್ಥಳ ಯಾವಾಗಲೂ ಕೂಡ ಪ್ರಶಾಂತವಾಗಿದ್ದು ಭಕ್ತಾದಿಗಳು ಸಹ ಮಾತನಾಡದೆ ಮೌನವಾಗಿದ್ದುಕೊಂಡು
ತಮಗೆ ಬೇಕಾದಂತಹ ಇಷ್ಟಾರ್ಥಗಳನ್ನು ಕೂಡ ಇಲ್ಲಿ ಪ್ರಾರ್ಥಿಸಿಕೊಳ್ತಾರೆ. ಈ ಒಂದು ಜಾಗ ಯಾವಾಗಲೂ ಕೂಡ ಸ್ವಚ್ಛತೆಯಿಂದ ಕೂಡಿದ್ದು, ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ಸುಳ್ಳಾಡೋದಕ್ಕೂ ಕೂಡ ತುಂಬಾ ಭಯಪಡ್ತಾರೆ. ಯಾಕೆ ಅಂತಂದರೆ ಇಲ್ಲಿರುವಂಥ ದೇವತೆಗಳು ತುಂಬ ಕಠೋರವಾದ ಶಿಕ್ಷೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರತೀತಿ ಇದೆ. ಇನ್ನೊಂದು ವಿಷಯ ಏನು ಹೇಳಬೇಕು ಅನ್ನೋದಾದರೆ, ಇಲ್ಲಿ ಹೆಂಗಸರಿಗೆ ಮತ್ತು ಮಕ್ಕಳಿಗೆ ಪ್ರವೇಶ ಇಲ್ಲ ಅನ್ನೋದು ಕೂಡ ಇಲ್ಲಿ ಹೇಳಲಾಗುತ್ತೆ. ಯಾಕೆ ಅಂತಂದರೆ ಇಲ್ಲಿಗೆ ಬಂದಂಥ ಹೆಂಗಸರು ಸಾಕಷ್ಟು ಜನ ವಾಪಸ್ ಮನೆಗೆ ಹೋಗಲಿಲ್ಲ ಅನ್ನೋದು ಕೂಡ ಇಲ್ಲಿ ಪ್ರತೀತಿ ಇದೆ. ಇನ್ನು ಮಕ್ಕಳ ವಿಷಯಕ್ಕೆ ಬರೋದಾದರೆ, ಮಕ್ಕಳನ್ನು ಯಾಕೆ ಇಲ್ಲಿ ಕರ್ಕೊಂಡು ಬರಲ್ಲ ಅಂತ ಹೇಳೋದಾದರೆ, ಅವರು ಚಿಕ್ಕ ಚಿಕ್ಕ ಮಕ್ಕಳಿರೋದ್ರಿಂದ ಮಲಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋದು, ಅಲ್ಲಿ ಗಲೀಜು ಮಾಡುವಂಥದ್ದು, ಈ ಥರ ಇದ್ದರೆ ಈ ಒಂದು ದೇವರಿಗೆ ಇಷ್ಟ ಆಗೋದಿಲ್ಲ ಅಂತೇಳಿ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬರುವಂಥ ಅವಕಾಶ ಇರೋದಿಲ್ಲ. ಅಣ್ಣಪ್ಪ ಸ್ವಾಮಿಯ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್.